ಜೈ ಶ್ರೀಮಾತಾ. ಜೈ ಜೈ ಶ್ರೀಮಾತಾ. ಇವತ್ತು ಶುಕ್ರವಾರ ಆಗಲಿ, ಲಕ್ಷ್ಮಿಯ ಕುಂಕುಮಾರ್ಚನೆಗೆ ಕೂತಿದೆ. ವಿಶೇಷವಾಗಿ ಲಕ್ಷ್ಮೀ ಹೃದಯ ರಹಸ್ಯ, ನಾರಾಯಣ ಹೃದಯ ರಹಸ್ಯ. ಬಹಳ ಸಂತೋಷ. ಅಥರ್ವಣ ವೇದದ ಒಂದು ಮಹಾನ್ ಶಕ್ತಿ ಪ್ರಯೋಗದಲ್ಲಿ ಇದು ಬರ್ತಾ ಇರ್ತಕ್ಕಂಥದ್ದು. ನಿಂಗೆ ಗೊತ್ತಿದೆ, ನಾನು ಸಾಕಷ್ಟು ಸರಿ ಹೇಳಿದ್ದೀನಿ, ಮನುಷ್ಯ ಬರೀ ದುಡಿಯೋದು ಮುಖ್ಯ ಅಲ್ಲ, ಗಳಿಸೋದಷ್ಟೇ ಮುಖ್ಯ ಅಲ್ಲ, ಅದು ತನ್ನದಾಗಬೇಕು, ತಾನು ಅದನ್ನು ಅನುಭವಿಸ್ಬೇಕು, ಅದಕ್ಕೆ ತಾನೇ ದುಡಿಯೋದು. ಹೀಗೆ ಇದರೊಳಗೆ ವಿಶೇಷವಾಗಿ ನಾರಾಯಣ ಹೃದಯ ರಹಸ್ಯ, ಲಕ್ಷ್ಮೀ ಹೃದಯ ರಹಸ್ಯದಲ್ಲಿ ಆ ಧನವನ್ನು ಸ್ಥಿರಗೊಳಿಸ್ತಕ್ಕಂತಹ ಮಹತ್ತರವಾದಂಥ ಪ್ರಾರ್ಥನೆಯಿಂದ ತಾಯಿನ ಕಟ್ಟಾಕ್ತಕ್ಕಂಥದ್ದಿದೆ. ಅಷ್ಟೇ ಅಲ್ಲ, ನಾನು ಹೆಜ್ಜೆ ಹೆಜ್ಜೆ ಇಟ್ಟೆಲ್ಲ ನಿಧಿ ದರ್ಶನವನ್ನು ಮಾಡಿಸೋ ಅಮ್ಮ. ನಾನು ಹುಟ್ಟುವಾಗ ಬ್ರಹ್ಮ ನನ್ನ ಹಣೆಯ ಬರಹವನ್ನು ಬರೆದು ಕಳಿಸಿದ್ದಾನೆ. ಆ ಹಣೆಯ ಬರಹದ ಫಲ ನನಗೆ ಬೇಡಮ್ಮ. ಅಮ್ಮ, ನಿನ್ನ ಅಮೃತ ಹಸ್ತದಿಂದ ನೀನು ಸಕಲ ಸೌಭಾಗ್ಯವನ್ನು ಸೂಚಿಸ್ತಕ್ಕಂಥ ರೇಖೆಯನ್ನು ನನ್ನ ಹಣೆಯಲ್ಲಿ ಬರೆಯಮ್ಮ. ಅಷ್ಟೇ ಅಲ್ಲ, ನನ್ನ ಹೃದಯದಲ್ಲಿ ಅಮ್ಮ, ನನ್ನ ಮನೆಯಲ್ಲಿ ಯಾವಾಗಲೂ ನೀನು ನೆಲೆ ನಿಂತಿರಮ್ಮ. ನನ್ನ ಹೃದಯಕ್ಕೆ ಆನಂದ, ನೆಮ್ಮದಿ, ಶಾಂತಿ, ಆರೋಗ್ಯ ಎಲ್ಲ ನೀಡಿದರೆ ನನ್ನ ಮನೆಗೆ ಸುವರ್ಣ ವೃಷ್ಟಿಯನ್ನು ಮಾಡು. ಹೀಗೆ ಪ್ರತಿ ಹಂತದಲ್ಲಿ ಪ್ರಾರ್ಥನೆಯ ಮೂಲಕ, ಶಕ್ತಿಯುತವಾದ ಪ್ರಾರ್ಥನೆಯ ಮೂಲಕ ಆ ಲಕ್ಷ್ಮಿಯನ್ನು ನಮ್ಮ ಮನೆಯಲ್ಲಿ ಸ್ಥಿರಗೊಳಿಸ್ತಕ್ಕಂಥದ್ದು ಇದೇ ಲಕ್ಷ್ಮೀ ಹೃದಯ ರಹಸ್ಯದ ಬಹಳ ವಿಶೇಷವಾದದ್ದು. ಹೆಸರೇ ಹೇಳುವ ಹಾಗೆ ಇದು ನಿಂಗೆ ಗೊತ್ತಿದೆ, ಶ್ರೀ ಲಕ್ಷ್ಮೀ ಹೃದಯ ರಹಸ್ಯ ಅತ್ಯಂತ ಶ್ರೇಷ್ಠವಾದದ್ದು, ಶಕ್ತಿಯುತವಾದದ್ದು. ಲಕ್ಷಾಂತರ ಜನರಿಗೆ ಇದು ಅನುಭವ ಕೂಡ ಆಗಿದೆ. ಋಷಿ ಕೂಡ ಅದನ್ನು ಘೋಷಣೆ ಮಾಡ್ತಾನೆ. ಇದರ ಅಭಿಮಂತ್ರ ಮಾಡಿದಂಥ ತೀರ್ಥವನ್ನು ಗರ್ಭಿಣಿ ಸ್ತ್ರೀ ಕುಡಿದ್ರೆ ಸ್ವಯಂ ಶ್ರೀಪತಿ ಅವರ ಮನೇಲಿ ಹುಟ್ಟುತ್ತಾನೆ. ಹೀಗೆ ವಿಶೇಷವಾಗಿ ಇದು ಬಹಳ ಆ ಲಕ್ಷ್ಮಿಯನ್ನು ನಮ್ಮ ಮನೆಗೆ ಕರ್ಕೊಂಡು ನಿಶ್ಚಲಾ ಭವ ನಿರ್ಮಲೆ, ನನ್ನ ಮನೆಯಲ್ಲಿ ಶಾಶ್ವತವಾಗಿ ಬಿಡಬೇಕು ಅನ್ನುವಂಥ ಮಹಾಪ್ರಯತ್ನ ಇದು. ಇವತ್ತು ನೀನು ಕುಂಕುಮಾರ್ಚನೆಗೆ ಮಾಡೋ ಕೂತ್ಕೊಂಡಿದ್ದೆ, ಬಹಳ ಸಂತೋಷ. ಈಗ ನಾನೇ ಲಕ್ಷ್ಮೀ ಹೃದಯ ರಹಸ್ಯ, ನಾರಾಯಣ ಹೃದಯ ರಹಸ್ಯವನ್ನು ಹೇಳ್ತಾ ಬರ್ತೀನಿ. ನಾನು ಶ್ರೀ ಲಕ್ಷ್ಮೀ ಹೃದಯ ರಹಸ್ಯವನ್ನು ಹೇಳುವಾಗ ನೀನು ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಮನಸ್ಸಿನಲ್ಲಿ ಹೇಳ್ಕೊತಾ ಕುಂಕುಮಾರ್ಚನೆ ಮಾಡು. ನನ್ನ ಪಾಡಿನ ಶ್ಲೋಕಗಳನ್ನು ಹೇಳ್ತಾ ಹೋಗ್ತೀನಿ. ನೀನು ಮನಸ್ಸಿನಲ್ಲೇ ಅದನ್ನು ಕೇಳ್ತಾ, ನಾನು ಹೇಳುವುದನ್ನು ಕೇಳ್ತಾ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಕುಂಕುಮಾರ್ಚನೆ ಮಾಡು. ನಮ್ಮದು ನಾರಾಯಣ ಹೃದಯ ರಹಸ್ಯವನ್ನು ಹೇಳಿದಾಗ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಕುಂಕುಮಾರ್ಚನೆ ಮಾಡ್ತಾವ. ಬಹಳ ಒಳ್ಳೆಯದು, ಬಹಳ ಒಳ್ಳೆಯದಾಗತ್ತೆ. ಇದರಲ್ಲಿ ಯಾವ ಅನುಮಾನವೂ ಇಲ್ಲ. ಲಕ್ಷ್ಮಿಯ ಪೂರ್ತಿಯಾದಂಥ ಕೃಪೆ ನಿನಗಾಗತ್ತೆ. ಆಗಲಿ. ಅದಕ್ಕೆ ಮುಂಚೆ ದೀಪ ಎಲ್ಲ ಹಚ್ಚಿದೆಯಲ್ವಾ? ಸಂಜೆ ಆಗಿದೆಯಲ್ಲ, ಎಲ್ಲ ಆನಂದವಾಗಿ ಕುಂಕುಮಾರ್ಚನೆಗೆ ಕೂತಿದ್ದೆ. ನನ್ನ ಜೊತೆ ಹೇಳು. ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡು. ಓಂ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕುಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ತೆ ಗರುಡಾರೂಢೆ ಕೋಲಾಸುರಭಯಂಕರಿ ಸರ್ವಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸರ್ವಜ್ಞೆ ಸರ್ವವರದೆ ಸರ್ವದುಷ್ಟಭಯಂಕರಿ ಸರ್ವದುಃಖಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಸಿದ್ಧಿಬುದ್ಧಿಪ್ರದೇ ದೇವಿ ಉಕ್ತಿಮುಕ್ತಿಪ್ರದಾಯಿನಿ ಮಂತ್ರಮೂರ್ತೆ ಸದಾ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಆದ್ಯಂತರಹಿತೆ ದೇವಿ ಆದ್ಯಶಕ್ತಿ ಮಹೇಶ್ವರಿ ಯೋಗಾಗ್ನೇ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ. ಸ್ಥೂಲ ಸೂಕ್ಷ್ಮ ಮಹಾರೌದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪಹರೆ ದೇವಿ ಮಹಾಲಕ್ಷ್ಮೀ ನಮೋಸ್ತುತೆ. ಪದ್ಮಾಸನಸ್ಥಿತೆ ದೇವಿ ಪರಬ್ರಹ್ಮಸ್ವರೂಪಿಣಿ ಪರಮೇಶಿ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ.
ಶ್ವೇತಾಂಬರಧರೆ ದೇವಿ ನಾನಾಲಂಕಾರಭೂಷಿತೆ ಜಗಸ್ಥಿತೆ ಜಗನ್ಮಾತಾ ಮಹಾಲಕ್ಷ್ಮೀ ನಮೋಸ್ತುತೆ. ಮಹಾಲಕ್ಷ್ಮಾಷ್ಟಕಸ್ತೋತ್ರಂ ಯಃ ಪಠೇದ್ಭಕ್ತಿಮಾನ್ಯರಃ ಸರ್ವಸಿದ್ಧಿಮಮಾಪ್ನೋತಿ ರಾಜ್ಯಂ ಪ್ರಾಪ್ನೋತಿ ಸರ್ವದಾ. ಏಕಕಾಲೇ ಪಠೇ ನಿತ್ಯಂ ಮಹಾಪಾಪವಿನಾಶನಂ ದ್ವಿಕಾಲಂ ಯಃ ಪಠೇ ನಿತ್ಯಂ ಧನಧಾನ್ಯಸಮನ್ವಿತಃ ತ್ರಿಕಾಲಂ ಯಃ ಪಠೇ ನಿತ್ಯಂ ಮಹಾಶತ್ರುವಿನಾಶನಂ ಮಹಾಲಕ್ಷ್ಮೀರ್ಭವೇ ನಿತ್ಯಂ ಪ್ರಸನ್ನವರದಾ ಶುಭೋ. ಆನಂದವಾಗಿ ಲಕ್ಷ್ಮಿಯ ಕುಂಕುಮಾರ್ಚನೆಯನ್ನು ಮಾಡು. ಆಗಲಿ ಗುರುಸ್ಮರಣೆಯಿಂದಲೇ ಅದನ್ನು ಪ್ರಾರಂಭ ಮಾಡಿ ಮುಂದುವರಿಸ್ತಾ ಹೋಗೋಣ. ನೆಟ್ಟಿ ಕೂತ್ಕೋ, ಸಿಟ್ ಸ್ಟ್ರೈಟ್, ಟೇಕ್ ಎ ಲಾಂಗ್ ಬ್ರೀತ್. ನನ್ನ ಜೊತೆ ಓಂ ಹೇಳು. ಓಂ. ಆಯಿತು. ಲಕ್ಷ್ಮಿಗೊಂದ್ಸರಿ ಮಾನಸ ಪೂಜೆ ಮಾಡಿಬಿಟ್ಟು ಕುಂಕುಮಾರ್ಚನೆ ಮಾಡು, ಬಹಳ ಒಳ್ಳೆಯದು. ಓಂ. ಮಾನಸಿಕವಾಗಿ ಮಹಾಲಕ್ಷ್ಮಿಗೆ ಗಂಧವನ್ನು ಹಾಕಿ, ಗಂಧವನ್ನು ಅರ್ಪಿಸಿ, ಪುಷ್ಪ ಹೂವನ್ನು ಏರಿಸಿ, ಧೂಪ ಮತ್ತು ದೀಪ ಮಂಗಳಾರತಿಯನ್ನು ಮಾಡಿ ನೈವೇದ್ಯವನ್ನು ಮಾಡು. ಇದನ್ನು ಮಾನಸ ಪೂಜೆ 5 ಲಮಿತ್ಯಾದಿ ಪಂಚಪೂಜಾಂ ಕುರ್ಯಾತ್ ಅಂತ. ಓಮಥ ಶ್ರೀ ಮಹಾಲಕ್ಷ್ಮೀ ನಮಃ. ಲಕ್ಷ್ಮಿಗೆ ಮಾನಸ ಪೂಜೆಯನ್ನು ಮಾಡ್ತಾ ಆಮೇಲೆ ಲಕ್ಷ್ಮೀ ಹೃದಯ ರಹಸ್ಯ, ನಾರಾಯಣ ಹೃದಯ ರಹಸ್ಯ ಕುಂಕುಮಾರ್ಚನೆ ಮಾಡುವಂತೆ. ಮತ್ತು ಇಲ್ಲಿ ಧನ್ಯತಾಭಾವ ಬೇಕು. ಇದು ಎಷ್ಟು ಜನಕ್ಕೆ ಇದು ಸೌಭಾಗ್ಯ ಸಿಗತ್ತೆ. ಅಮ್ಮ, ಇವತ್ತು ನಿನ್ನ ಪಾದಕ್ಕೆ ಕುಂಕುಮಾರ್ಚನೆ ಮಾಡಿಸೋಕ್ಕೆ ನನ್ನ ಮನೆಗೆ ಬಂದು ನೀ ಕೂತಿದೆಯಲ್ಲಮ್ಮ, ನಾನು ಧನ್ಯಳು ಅನ್ನುವ ಭಾವ ನಮ್ಮಲ್ಲಿ ಉಳಿದು ಬಹಳ ಮುಖ್ಯವಾದದ್ದು. ಧನ್ಯತಾಭಾವದಿಂದ ಅದು ಸತ್ಯವೇ ಹೌದು. ಎಷ್ಟು ಜನರಿಗೆ ಸೌಭಾಗ್ಯ ಸಿಗತ್ತೆ. ಅಮ್ಮ ಗುರುತಿಸಿ ತಾನು ಮಾಡಿಸ್ಕೋತಿದ್ದಾಳೆ. ಅದು ನೀನು ಮಾಡ್ತಾ ಇಲ್ಲ, ನಾನೂ ಮಾಡೋಕ್ಕಾಗಲ್ಲ. ಅದೇ ಥರ ಅಮ್ಮ ಅಮ್ಮ ಅಂತ ಮಗುವಿನ ಥರ ಆ ಮಗು ಭಾವದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಬೇಕು. ಈಗ ನೆಟ್ಗೆ ಕೂತ್ಕೋ. ಓಂ ಅಥ ಶ್ರೀ ಮಹಾಲಕ್ಷ್ಮೀ ನಮಃ. ಲಮಿತ್ಯಾದಿ ಪಂಚಪೂಜಾಂ ಕುರ್ಯಾತ್. ಓಂ ಲಂ ಪೃಥ್ವೀ ತತ್ವಾತ್ಮಿಕಾಯೈ ನಾರಾಯಣ ಸಮೇತ ಶ್ರೀಮನ್ಮಹಾಲಕ್ಷ್ಮೀ ನಮಃ. ಗಂಧಂ ಪರಿಕಲ್ಪಯಾಮಿ. ಓಂ ಹಂ ಆಕಾಶತತ್ವಾತ್ಮಿಕಾಯೈ ನಾರಾಯಣ ಸಮೇತ ಶ್ರೀಮನ್ಮಹಾಲಕ್ಷ್ಮೀ ನಮಃ. ಪುಷ್ಪಂ ಪರಿಕಲ್ಪಯಾಮಿ. ಓಂ ಯಂ ವಾಯುತತ್ವಾತ್ಮಿಕಾಯೈ ನಾರಾಯಣ ಸಮೇತ ಶ್ರೀಮನ್ಮಹಾಲಕ್ಷ್ಮೀ ನಮಃ. ಧೂಪಂ ಪರಿಕಲ್ಪಯಾಮಿ. ಓಂ ರಂ ಅಗ್ನಿತತ್ವಾತ್ಮಿಕಾಯೈ ನಾರಾಯಣ ಸಮೇತ ಶ್ರೀಮನ್ಮಹಾಲಕ್ಷ್ಮೀ ನಮಃ. ದೀಪಂ ಪರಿಕಲ್ಪಯಾಮಿ. ಓಂ ವಂ ಅಮೃತತತ್ವಾತ್ಮಿಕಾಯೈ ನಾರಾಯಣ ಸಮೇತ ಶ್ರೀಮನ್ಮಹಾಲಕ್ಷ್ಮೀ ನಮಃ. ಅಮೃತನೈವೇದ್ಯಂ ಪರಿಕಲ್ಪಯಾಮಿ. ಓಂ ಶ್ರೀ ಸದ್ಗುರುಪ್ರಿಯತಾಂ ಜ್ಞಾನಭಕ್ತಿವೈರಾಗ್ಯಂ ಪರಿಕಲ್ಪಯಾಮಿ. ಸಮಸ್ತೋಪಚಾರಪೂಜಾ ಸಮರ್ಪಯಾಮಿ. ಸಮಸ್ತೋಪಚಾರಪೂಜಾರ್ಥೆ ನಮಸ್ಕಾರಂ ಸಮರ್ಪಯಾಮಿ. ಅಮ್ಮ 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 ಅಮ್ಮ. ಗುರುಸ್ಮರಣೆಯನ್ನು ಮಾಡ್ತಾ ಅಲ್ಲಿಂದಲೇ ಕುಂಕುಮಾರ್ಚನೆ ಪ್ರಾರಂಭ ಮಾಡೋಣ. ನಾನು ಆಗಲೇ ಹೇಳಿದ ಹಾಗೆ ನಾನು ಶ್ಲೋಕಗಳನ್ನು ಹೇಳ್ತಾ ಹೋಗ್ತಿರ್ತೀನಿ. ನೀ ಮನಸ್ಸಿನಲ್ಲೇ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಆ ಅಮ್ಮಾನುಭಾವದಲ್ಲಿ ಓಂ ಶ್ರೀ ಮಹಾಲಕ್ಷ್ಮೀ ನಮಃ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತ ಹೇಳ್ತಾ ಕುಂಕುಮಾರ್ಚನೆ ಮಾಡು. ಆಗಲಿ ಪ್ರಾರಂಭ ಮಾಡು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಹಸನ್ಮುಖಾಯ ವಿದ್ಮಹಿ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದಃ ಪ್ರಚೋದಯಾತು. ಓಂ ವಂದೇಹಂ ವಂದನೀಯಾನಾಂ ವಂದ್ಯಂ ನಾರಾಯಣಾಶ್ರಮಂ ಶ್ರೀ ಶಾರದಾ ಚಂದ್ರಮೌಳೀಶ್ವರರಾಧನ ತತ್ಪರಂ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಹೀಗೆ ಪ್ರತಿಯೊಬ್ಬರೂ ಕೂಡ ಪ್ರತಿದಿನವೂ ದೇವರಲ್ಲಿ ಪ್ರಾರ್ಥಿಸ್ತಾ ಇರ್ತಕ್ಕಂಥದ್ದು ಸರ್ವವಿದಿತ.
ಶ್ರೀ ಲಕ್ಷ್ಮೀ ಹೃದಯ ಹಾಗೂ ಶ್ರೀ ನಾರಾಯಣ ಹೃದಯ ಈ ಎರಡೂ ಹೃದಯ ಮಹಾಮಂತ್ರಗಳಿಂದ ಸ್ಥಿರಲಕ್ಷ್ಮಿಯನ್ನು ಪಡೆಯಬಹುದಾಗಿದೆ. ದುಡಿಯುವುದು ಮುಖ್ಯ ಅಲ್ಲ, ದುಡಿದ ಸಂಪತ್ತು ಅನುಭವಿಸಲು ಸಿಗಬೇಕು ಮತ್ತು ಆ ಸಂಪತ್ತು ಸ್ಥಿರವಾಗಿ ನಮ್ಮಲ್ಲಿರಬೇಕು ಅಂತಕ್ಕಂಥ ಪ್ರಾರ್ಥನೆ ಪ್ರತಿ ಮಂತ್ರದಲ್ಲೂ ಕಂಡು ಬರ್ತಾ ಇದೆ. ನಾವೇನಾದರೂ ಹುಟ್ಟುವಾಗ ನಮ್ಮ ಹಣೆಯಲ್ಲಿ ದರಿದ್ರ ರೇಖೆ ಬರೆದಿದ್ರೆ ಅದನ್ನು ಅಳಿಸಿ ಸಕಲ ಸಂಪತ್ತು ನಿನಗೆ ಲಭಿಸಲಿ ಅಂತಕ್ಕಂಥ ಪ್ರಾರ್ಥಿಸುವ ಮಂತ್ರ ಇದೆ. ಹೆಜ್ಜೆ ಹೆಜ್ಜೆಗೂ ನಿಧಿದರ್ಶನವನ್ನು ಮಾಡಿಸು ಅಮ್ಮ ಅಂತಕ್ಕಂಥ ಪ್ರಾರ್ಥನೆಯೂ ಇದೆ. ಗರ್ಭಿಣಿ ಸ್ತ್ರೀಯರಿಗೆ ಈ ಮಂತ್ರಗಳಿಂದ ತಾಯಿಗೆ ಸಲ್ಲಿಸಿದ ಪರಮಾನ್ನ ಶೇಷವನ್ನು ಕೊಟ್ಟರೆ ಆ ಗರ್ಭದಲ್ಲಿ ಶ್ರೀಪತಿಯೇ ಜನಿಸ್ತಾನೆ ಎಂಬ ಮಂತ್ರವೂ ಕೂಡ ಕಂಡುಬರುತ್ತೆ. ಅದು ಸಾಧ್ಯವಿಲ್ಲದಿದ್ದಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಜಪಿತ ತೀರ್ಥವನ್ನು ಕುಡಿದಲ್ಲಿ ಆ ವಂಶದಲ್ಲಿಯೇ ಮಂದಭಾಗ್ಯನು ಜನಿಸುವುದಿಲ್ಲ ಅಂತಕ್ಕಂಥ ಇನ್ನೊಂದು ಮಂತ್ರವೂ ಇದೆ. ಅನೇಕ ಮುದ್ರಿತ ಪುಸ್ತಕಗಳಲ್ಲಿ, ಇತ್ತೀಚೆಗೆ ಬಂದಿರತಕ್ಕಂಥ ಪುಸ್ತಕಗಳಲ್ಲಿ ಬಹಳ ವಿಧವಾದಂತಹ ನವೀನತೆಗಳು ಕಂಡುಬಂದ ಕಾರಣ ಪ್ರಾಚೀನ ಮೂಲಾಧಾರಗಳನ್ನಿಟ್ಟು ಶ್ರೀಮಾತಾ ಪ್ರಕಾಶನದ ಕುಸುಮವಾಗಿ ಈ ಲಕ್ಷ್ಮೀ ನಾರಾಯಣ ಹೃದಯವನ್ನು ಅರ್ಪಿಸ್ತಾ ಇದ್ದೀವಿ. ಚಿದಂಬರ ಶ್ರೀಚಕ್ರಾಧಿಷ್ಠತೆಯಾದಂಥ ಶ್ರೀ ಕಾಮಾಕ್ಷಿ ಶಾರದಾಂಬೆ ಸಕಲ ಮಾನವರನ್ನು ಲೌಕಿಕ ಆಧ್ಯಾತ್ಮಿಕ ಸಂಪದ್ಯುಕ್ತರನ್ನಾಗಿ ಮಾಡಿ ರಕ್ಷಿಸುತ್ತಿರಲಿ ಅಂತ ಹೇಳಿ ಹಾರೈಸುತ್ತೇವೆ. ನಾರಾಯಣ ಸ್ಮರಣೆಗಳು. ಶ್ರೀ ಶ್ರೀ ನಾರಾಯಣಾಶ್ರಮ ಸ್ವಾಮೀಜಿ, ಶ್ರೀ ಕಾಮಾಕ್ಷಿ ಶಾರದಾ ಪೀಠ, ಕೋದಂಡಾಶ್ರಮ ಮಠ, ಹೆಬ್ಬೂರು. ಅಥ ಶ್ರೀಲಕ್ಷ್ಮೀ ಹೃದಯ ಸ್ತೋತ್ರಂ. ಶ್ರೀಮಹಾಲಕ್ಷ್ಮ್ಯೈ ನಮಃ. ಅಸ್ಯ ಶ್ರೀಲಕ್ಷ್ಮೀ ಹೃದಯ ಸ್ತೋತ್ರ ಮಹಾಮಂತ್ರಸ್ಯ ಭಾರ್ಗವ ಋಷಿಃ ಅನುಷ್ಠುಪಾದಿನಾನಾ ಛಂದಾಂಸಿ ಆದ್ಯಾದಿಶಿ ಮಹಾಲಕ್ಷ್ಮೀರ್ದೇವತಾ. ಹ್ರೀ ಶ್ರೀಂ ಬೀಜಂ, ಹ್ರೀಂ ಶಕ್ತಿಃ, ಐಂ ಕೀಲಕಂ. ಓಂ ಶ್ರೀಂ ಹ್ರೀಂ ಐಂ ಸೌಂ ಕ್ಲೀಂ. ಓಂ ಸೌಂ ಶಿರಸಿ ಭಾರ್ಗವ ಋಷಯೇ ನಮಃ. ಮುಖೇ ಅನುಷ್ಠುಪಾದಿ ಚಂದೇಭ್ಯೋ ನಮಃ. ಹೃದಯೇ ಆಧ್ಯಾದಿಶಿ ಮಹಾಲಕ್ಷ್ಮ್ಯೈ ನಮಃ. ಹ್ರೀಂ ಶಕ್ತ್ಯೈ ನಮಃ. ಐಂ ಕೀಲಕಾಯ ನಮಃ. ಶ್ರೀಂ ಕರಬಾಹ್ಯಯೋಃ ಕರಬಾಹ್ಯಪಾರ್ಶ್ವಯೋಶ್ಚ ಶ್ರಿಯಾಯೈ ನಮಃ. ಓಂ ಶ್ರೀಂ ಮಹಾಲಕ್ಷ್ಮ್ಯೈ ನಮಃ. ಓಂ ಶ್ರೀಂ ವಿಷ್ಣುವಾಮಾಂಕ ಸಂಸ್ಥಿತಾಯೈ ನಮಃ. ಓಂ ಶ್ರೀಂ ಶ್ರೀಮತ್ಸೌಭಾಗ್ಯಜನನ್ಯೈ ನಮಃ. ಓಂ ಶ್ರೀಂ ವಿಜ್ಞಾನಸಂಪತ್ಸುಖದಾಯಿನ್ಯೈ ನಮಃ. ಓಂ ಶ್ರೀಂ ಸಮಸ್ತಸೌಭಾಗ್ಯಕರ್ತ್ರೈ ನಮಃ. ಓಂ ಶ್ರೀಂ ಸಮಸ್ತಭೂತಾಂತರಸಂಸ್ಥಿತಾಯೈ ನಮಃ. ಅಥ ಧ್ಯಾನಂ. ಹಸ್ತದ್ವಯೇನ ಕಮಲೆ ಧಾರಯಂತೀಂ ಸ್ವಲೀಲಯಾ ಹಾರನೂಪುರಸಂಯುಕ್ತಾಂ ಲಕ್ಷ್ಮೀದೇವಿ ವಿಚಿಂತಯೇ. ಪೀತವಸ್ತ್ರಾಂ ಸುವರ್ಣಾಂಗೀಂ ಪದ್ಮಹಸ್ತಾಂ ಗಜಾನ್ವಿತಾಂ ಲಕ್ಷ್ಮೀಂ ಧ್ಯಾಯೇತ ಮಂತ್ರೇಣ ಸ ಭವೇತ್ ಪೃಥ್ವೀಪತಿಃ. ಮಾತುಲಿಂಗಂ ಗಧಾಂ ಕೇಟಂ ಪಾನಪಾತ್ರಂ ಚ ಬಿಭ್ರತೀಂ ನಾಗಂ ಲಿಂಗಂ ಚ ಯೋನಿಂ ಚ ಬಿಭ್ರತೀಂ ರೂಪಮೂರ್ಧನಿ. ವಂದೇ ಲಕ್ಷ್ಮೀಂ ಪರಶಿವಮಯೀಂ ಶುದ್ಧಜಾಂಬೋನದಾಭಾಂ ತೇಜೋರೂಪಾಂ ಕನಕವಸನಾಂ ಸರ್ವಭೂಷೋಜ್ವಲಾಂಗೀಂ. ಬೀಜಾಪೂರಂ ಕನಕಕಳಶಂ ಹೇಮಪದ್ಮೇ ದದಾನಾಮಾಧ್ಯಾಂ ಶಕ್ತಿಂ ಸಕಲಜನನೀಂ ವಿಷ್ಣುವಾಮಾಂಕಸಂಸ್ಥಾಂ. ಶ್ರೀಂ ಹ್ರೀಂ ಐಂ ಶ್ರೀಮಹಾಲಕ್ಷ್ಮೀ ಪ್ರಸಾದ ಸಿದ್ಧ್ಯರ್ಥೇ ಜಪೇ ವಿನಿಯೋಗಃ. ಅಥ ಲಕ್ಷ್ಮೀ ಹೃದಯ ಸ್ತೋತ್ರಂ. ಶ್ರೀಮತ್ಸೌಭಾಗ್ಯಜನನೀಂ ಸ್ತೌಮಿ ಲಕ್ಷ್ಮೀಂ ಸನಾತನೀಂ ಸರ್ವಕಾಮಫಲಾವಾಪ್ತಿ ಸಾಧನೈಕಸುಖಾವಹಾಂ. ಸ್ಮರಾಮಿ ನಿತ್ಯಂ ದೇವೇಶಿ ತ್ವಯಾ ಪ್ರೇರಿತಮಾನಸಃ.
त्वदाज्ञाम् शिरस धृत्वा भजामि परमेश्वरीम् समस्तसम्पत्सुखदाम् महाशियम् समस्तसौभाग्यकरीम् महाशियम् समस्तकल्याणकरीम् महाशियम् भजाम्यहम् ज्ञानकरीम् महाशियम् विज्ञानसम्पत्सुखदाम् सनातनीम् विचित्रवाग्भूतिकरीम् मनोहराम् अनन्तसौभाग्यसुखप्रदायिनीम् नमाम्यहम् भूतिकरीम् हरिप्रियाम् समस्तभूतान्तरसंस्थिता त्वम् समस्तभूतेश्वरि विश्वरूपे तन्नास्ति यत्यद्व्यतिरिक्तवस्तु त्वत्पादपद्मम् प्रणमाम्यहम् श्रीः दारिद्र्यदुःखौ गतमोपहन्त्रे त्वत्पादपद्मम् मयि सन्निधत्स्व दीनार्तिविच्छेदनहेतुभूत्यै कृपाकटाक्षैरभिषिञ्चमाश्रीः अम्ब प्रसीद करुणासुदयार्द्रदृष्ट्या मा त्वत्कृपाद्रविणगेहमिमम् कुरुष्व आलोकया प्रणतहृद्गतशोकहन्त्री त्वत्पादपद्मयुगलम् प्रणमाम्यहम् श्रीः शान्त्यै नमोऽस्तु शरणागतरक्षणायै कान्त्यै नमोऽस्तु कमनीयगुणाश्रयायै क्षान्त्यै नमोऽस्तु दुरितक्षयकारणायै धात्र्यै नमोऽस्तु धनधान्यसमृद्धिदायै शक्त्यै नमोऽस्तु शशिशेखरसंस्तुतायै रत्नै नमोऽस्तु रजनीकरसोदरायै भक्त्यै नमोऽस्तु भवसागरतारकायै मत्यै नमोऽस्तु मधुसूदनवल्लभायै लक्ष्म्यै नमोऽस्तु शुभलक्षणलक्षितायै सिद्ध्यै नमोऽस्तु सुरशुद्धसुपूजितायै धृत्यै नमोऽस्तु अमितुर्गतिभञ्जनायै गत्यै नमोऽस्तु वरसद्गतिदायिकायै देव्यै नमोऽस्तु दिवि देवगणार्चितायै भूत्यै नमोऽस्तु भुवनार्तिविनाशनायै धान्त्यै नमोऽस्तु धरणीधरवल्लभायै पुष्ट्यै नमोऽस्तु पुरुषोत्तमवल्लभायै सुतीव्रदारिद्र्यविदुःखहन्त्रे नमोऽस्तु ते सर्वभयापहन्त्रे श्रीविष्णुवक्षस्थलसंस्थितायै नमो नमः सर्वविभूतिधायै जयतु जयतु लक्ष्मीर्लक्षणालङ्कृताङ्गी जयतु जयतु पद्मा पद्मसद्माभिवन्द्या जयतु जयतु विद्या विष्णुवामाङ्कसंस्था जयतु जयतु सम्यक् सर्वसम्पत्करी श्रीः जयतु जयतु देवी देवसङ्घाभिपूज्या जयतु जयतु भद्रा भार्गविभाग्यरूप जयतु जयतु नित्या निर्मलज्ञानवेद्या जयतु जयतु सत्या सर्वभूतान्तरस्था जयतु जयतु रम्या रत्नगर्भान्तरस्था जयतु जयतु शुद्धा शुद्धजाम्बूनदाभा जयतु जयतु कान्ता कान्तिमद्भासिताङ्गी जयतु जयतु शान्ता शीघ्रमागच्छ सौम्ये यस्याः कलायाः कमलोद्भवाद्या रुद्राश्च शक्रप्रमुखाश्च देवाः जीवन्ति सर्वा अपि शक्तयस्ताः प्रभुत्वमाप्ताः परमायुषस्ते लिलेकनिटिले विनिर्ममलिपिम् मिसृजान्तरम् त्वया विलिखितव्यमेतदति तत्फलप्राप्तये तदन्तरतले स्फुटम् कमलवासिनि श्रीरिमाम् समर्पया समुद्रिकाम् सकलभाग्यसंसूचिकाम् तदिदम् तिमिरम् फाले स्फुटम् कमलवासिनी श्रियम् समुद्रजे देहि सर्वसौभाग्यसूचिकाम् कलया ते यथा देवि जीवन्ति सचराचराः तथा सम्पत्करी लक्ष्मीः सर्वदा सम्प्रसीद मे यथा विष्णुर्ध्रुवे नित्यम् स्वकलाम् सन्न्यवेशयत् तथैव स्वकलाम् लक्ष्मीम् मयि सम्यक् समर्पय सर्वसौख्यप्रदे देवी भक्तानामभयप्रदे अचलाम् कुरु यत्नेन कलाम् मयि निवेशिताम् मुदस्तामत्पाले परमपदलक्ष्मी स्फुटकला सदा वैकुण्ठः श्रीनिवासतु कला मे नयनयोः वसे सत्ये लोके मम वचसि लक्ष्मीर्वरकला श्रियश्वेतद्वीपे निवसतु कला मेस्तु करयोः तावन्नित्यम् ममाङ्गेषु क्षीराब्धौ शीकला वसेत् सूर्यचन्द्रमासौ यावद्यावलक्ष्मीपतिश्रिय
सर्वमङ्गलसम्पूर्णा सर्वैश्वर्यसमन्विता आद्यादिशि महालक्ष्मीस्त्वत्कलामयि तिष्ठतु। अज्ञानतिमिरम् हन्तुम् शुद्धज्ञानप्रकाशिका सर्वैश्वर्यप्रदा मेस्तु त्वत्कलामयि संस्थिता। अलक्ष्मीम् हरतु क्षिप्रम् तमः सूर्यप्रभा यथा वितनोतु मम श्रेयस्त्वत्कलामयि संस्थिता। ऐश्वर्यमङ्गलोत्पत्तिस्त्वत्कलायाम् विधीयते अहम् तस्मात् कृतार्थोऽस्मिन् पात्रमस्मि स्थितेस्तव। भवदावेश भार्ग्योर्हो भाग्यवान्मसि भार्गवी त्वत्प्रसादोत्पवित्रोऽहम् लोकमातर्नमोऽस्तु ते। पुनासि माम् त्वम् कलैव यस्मादतः समागच्छ ममाग्रतस्त्वम् परम् पदम् शीर्भव सुप्रसन्ना मय्यच्युतेन प्रविशादि लक्ष्मीः। श्रीवैकुण्ठस्थिते लक्ष्मी शीघ्रमागच्छ मामग्रतः नारायणेन सह मात्कृपा दृष्टावलोकय। सत्यलोकस्थिते लक्ष्मीस्त्वम् ममागच्छ सन्निधिम् वासुदेवेन सहिता प्रसीद वरदा भव। श्वेतद्वीपस्थिते लक्ष्मीः शीघ्रमागच्छ सुहृते विष्णुना सहिते देवी जगन्मातः प्रसीद मे। क्षीराम्बुधिस्थिते लक्ष्मीः समागच्छ समाधवे त्वत्कृपा दृष्टिसुदया सततम् मा विलोकय। रत्नगर्भस्थिते लक्ष्मीः परिपूर्णहिरण्मयी समागच्छ समागच्चास्तित्वाशु पुरतो मम। स्थिरा भव महालक्ष्मीर्निश्चला भव निर्मले प्रसन्ने कमले देवी प्रसन्नहृदया भव। श्रीधरे श्रीमहाभूते त्वदन्तस्तम् महानिधिम् शीघ्रमुद्धृत्य पुरतः प्रदर्शय समर्पय। वसुन्दरे श्रीवसुदे वसुदोग्निकृपामयी त्वत्कुक्षिगत सर्वस्वम् शीघ्रमे सम्प्रदर्शय। विष्णुप्रिये रत्नगर्भे समस्तफलदे शिवे त्वद्गर्भगत हेमाद्रीन् सम्प्रदर्शय दर्शय। रसातलगते लक्ष्मी शीघ्रमागच्छ मे पुरः न जाने परमम् रूपम् मातर्मे सम्प्रदर्शय। आविर्भव मनोवेग शीघ्रमागच्छ मे पुरः मा वत्सवैशरी त्यक्त्वा कामगौरिव रक्ष माम्। देवी शीघ्रम् समागच्छ धरणी गर्भसंस्थिते मातत्वभृत्य भृत्योऽहम् मृगये त्वाम् कुतूहलात्। उत्तिष्ठ जागृहि त्वम् मासमुत्तिष्ठ सुजागृहि अक्षय्यान्नेम कलशाशुवर्णेन सुपूरिताम् निक्षेपान्मे समाकृष्या समुद्धृत्य ममाग्रतः समुन्नतानना भूत्वा समादेहितरान्तरात्। मत्सन्निधिम् समागच्छ मदाहितकृपारसात् प्रसीद श्रेयसाम् दोग्री लक्ष्मीर्मे नयनाग्रतः। अत्रोपविश्य लक्ष्मीस्त्वम् स्थिरा भव शरण्मयी सुस्थिरा भव सम्प्रीत्या प्रसीद वरदा भव। आनीयातुम् तथा देवी निधीन्मे सम्प्रदर्शय अध्यक्षणेन सहसा दत्त्वा संरक्ष माम् सदा। मयि तिष्ठ तथा नित्यम् यतेन्द्रादिषु तिष्ठसि अभयम् कुरु मे देवी महालक्ष्मीर्नमोऽस्तु ते। समागच्छ महालक्ष्मीः शुद्धजाम्बोनदप्रदे प्रसीद पुरतः स्थित्वा प्रणतम् मा विलोकय। लक्ष्मीर्भुवम् गता भासि यत्र यत्र हिरण्मयी तत्र तत्र स्थिता त्वम् मे तव रूप प्रदर्शय। फलद्भाग्योदये लक्ष्मीः समस्तपुरवासिनी प्रसीद मे महालक्ष्मीः परिपूर्णमनोरथे। क्रीडन्ति बहुधा भूमौ परिपूर्णहिरण्मयी मम मूर्ध्नि ते हस्तमविलम्बितर्पय। अयोध्यादिषु सर्वेषु नगरेषु समास्थिते वैभवैर्विविधैर्युक्ता समागच्छ बलान्विते। समागच्छ समागच्छ ममाग्रे भव सुस्थिर करुणारसनिश्येन्दे नेत्रद्वय विलासिनी सन्निधत्स्व महालक्ष्मीस्त्वत्पाणिम् मम मस्तके। करुणासुदया मातुमिविषिञ्च स्थिरीकुरु सर्वराजगृहे लक्ष्मी समागच्छ मुधान्विते। स्थित्वाशु परतो मेद्या प्रसादेन वयम् कुरु सादरम् मस्तके हस्तम् ममम् त्वम् कृपयार्पय। सर्वराजगृहे लक्ष्मीस्त्वत्कलामयि तिष्ठतु
आध्यादिशि महालक्ष्मीर्विष्णुवामाङ्कसंस्थिते प्रत्यक्षम् कुरु मे रूपम् रक्ष माम् शरणागतम् प्रसीद मे महालक्ष्मिः सुप्रसीद महाशिवे अचला भव सम्प्रीत्या सुस्थिरा भव मद्गृहे यावत् तिष्ठन्ति वेदाश्च यावत् त्वम् नाम्न तिष्ठति यावद्विष्णुश्च यावत् त्वम् तावत् कुरु कृपामयि चान्द्रीकला यथा शुक्ले वर्धते सा दिने दिने तथा दयाते मय्येव वर्धतामविवर्धताम् यथा वैकुण्ठनगरे यथा वै क्षीरसागरे तथा मद्भवने तिष्ठ स्थिरम् श्रीविष्णुना सह योगीनाम् हृदये नित्यम् यथा तिष्ठति विष्णुनाम् तथा मद्भवने तिष्ठ स्थिरम् श्रीविष्णुना सह नारायणस्य हृदये भवति यथास्ते नारायणोऽपि तव हृत्कमल यथास्ते नारायणत्वमपि नित्यमुभौ तथैव तौ तिष्ठताम् हृदि ममापि दयावति श्रीः विज्ञानवृद्धिम् हृदये कुरु श्रीः सौभाग्यवृद्धिम् कुरु मे गृहे श्रीः दयासु वृष्टिम् कुरुताम् मयि श्रीः सुवर्णवृष्टिम् कुरु मे गृहे श्रीः विज्ञानवृद्धिम् हृदये कुरु श्रीः सौभाग्यवृद्धिम् कुरु मे गृहे श्रीः दयासु वृष्टिम् कुरुताम् मयि श्रीः सुवर्णवृष्टिम् कुरु मे गृहे श्रीः विज्ञानवृद्धिम् हृदये कुरु श्रीः सौभाग्यवृद्धिम् कुरु मे गृहे श्रीः दयासु वृष्टिम् कुरुताम् मयि श्रीः सुवर्णवृष्टिम् कुरु मे गृहे श्रीः नामाम् त्याजेता शीतकल्पवल्ली सद्भक्तचिन्तामणिकामधेनो विश्वस्य मातर्भव सुप्रसन्ना गुहाकलत्रेषु च पुत्रवर्गे आद्यादिमाये त्वमजाण्डबीजम् त्वमेव साकार निराकृतिस्त्वम् त्वया धृताश्च भवाण्डकोशाश्चित्रम् चरितम् तव देवि विष्णोः ब्रह्मरुद्रादयो देवा वेदाश्चापि न शुक्नयः महिमानम् तव स्तोतुम् मन्दोऽहम् शुक्नयाम् कथम् अम्ब त्वद्वत्सवाक्यानि सूक्तसूक्तानि यानि च तानि स्वीकुरु सर्वज्ञे दयालुत्वेन सादरम् भवतीम् शरणम् गत्वा कृतात्यस्यो पुरातनाः इति सञ्चित्य मानसा त्वामहम् शरणम् व्रजे अनन्तनित्यसुखिनस्त्वद्भक्तस्त्वत्परायणाः इति वेदप्रमाणाब्धिदेवी त्वाम् शरणम् व्रजे तव प्रतिज्ञा मद्भक्तानानिष्यन्त्येतपि क्वचित् इति सञ्चित्य प्राणाः सन्धारयाम्यहम् त्वदधीनस्त्वहम् मातस्त्वत्कृपामयि विद्यते यावत् सम्पूर्णकामस्या तावद्देहि दयाधनम् क्षणमात्रम् न शक्नोमि जीवितम् त्वत्कृपा विना न जीवन्तीह जलजा जलम् त्वक्ता जलग्रहाः यथा हि पुत्रवात्सल्यजननी प्रस्नुतस्तनिवत्समम् त्वरितमागत्य सम्प्रणीयति वत्सलाम् यदि स्याम् तव पुत्रोऽहम् मातत्वम् यदि ममाकी दयापयोधरस्तन्या सुधाभिरविशम् च माम् मृग्यो नागुणलेशोऽपि मयि दोषैकमन्दिरे पांसूनाम् वृष्टिबिन्दूनाम् दोषाणाम् च न मे मितिः पापीनामहमे व्याघ्रो दयालूनाम् त्वमग्रणीः दयनीयो मदन्योऽस्ति तव कोत्र जगत्त्रये विधीनाहम् न स्पृष्टश्चेन्यस्यात् तव दयालुता आमयो वा नास्पृष्टश्चेदौषधस्य वृतोदयः कृपामदग्रजा किम् ते त्वहम् किम् मा तदग्रजः विचार्य देहि मे वित्तम् तव देहि दयाधनम् माता पिता त्वम् गुरु सद्गतिः श्रीः त्वमेव सञ्जीवनहेतुभूता अन्यम् नामन्ये जगदेकनाथे त्वमेव सर्वम् मम देवि सत्यम् माता पिता त्वम् सद्गुरु सद्गतिः श्रीस्त्वमेव सञ्जीवनहेतुभूता अन्यम् नामन्ये जगदेकनाथे त्वमेव सर्वम् मम देवि सत्यम् माता पिता त्वम् गुरु सद्गतिः श्रीस्त्वमेव सञ्जीवनहेतुभूता अन्यम् नामन्ये जगदेकनाथे त्वमेव सर्वम् मम देवि सत्यम्। ॐ माता पिता त्वम् गुरु सद्गतिः श्रीस्त्वमेव सञ्जीवनहेतुभूता
अन्यं नामन्ये जगदेकनाथे त्वमेव सर्वं मम देवि सत्यम् आद्यादिलक्ष्मीर्भव सुप्रसन्न विशुद्ध विज्ञान सुकैकदोग्ध्री अज्ञानहन्त्री त्रिगुणातिरिक्ता प्रज्ञाननेत्री भव सुप्रसन्ना अशेषवाग्जाड्यमलापहारिणी नवं नवं स्पष्टस्वप्रदायिनी ममैव जिह्वाग्रसुरङ्गनर्तकी भव प्रसन्ना वदने च मे श्रीः समस्तसम्पत्सु विराजमाना समस्तेजश्च यभासमाना विष्णुप्रिये त्वं भवदीप्यमाना वाग्देवता मे वदने प्रसन्ना सर्वप्रदर्शे सकलार्थदे त्वं प्रभासुलावण्यदया प्रदोग्री सुवर्णदे त्वं सुमुखी भव श्रीहिरण्मयी मे नयने प्रसन्ना सर्वार्थदा सर्वजगत्प्रसूतिः सर्वेश्वरि सर्वभयापहन्त्री सर्वोन्नता त्वं सुमुखी भव श्रीहिरण्मयी मे नयने प्रसन्ना समस्तविघ्नौघविनाशकारिणी समस्तभक्तोद्धरणे त्विचक्षण अनन्तसौभाग्यसुखप्रदायिनी हिरण्मयी मे नयने प्रसन्ना देवि प्रसीद यदयनीयतमयाय मह्यम् देवादिनाथ भवदेवगणाभिवन्द्ये मातस्तथैव भव सन्निहिता दृशोर्मे पत्या समम् मम मुखे भव सुप्रसन्ना मा वत्सभैरभयदानकरोऽर्पितस्ते मौलम् ममीति मयि दीनदयानुकम्पे मातः समर्पय मुदा करुणाकटाक्षम् माङ्गल्यबीजमिहम् न सृजुम् जन्म मातः कटाक्षयः कामदुक्तव मनस्तु चिन्तामणिः करः सुरतरः सदा नवनिधिस्त्वमेवेन्धिरे भवेत्तव दयारसो मम रसायनम् चाह्नम् मुखम् तव कलाविधिर्विविधवाञ्छितार्थप्रदम् यथा रसस्पर्शनतयोऽसोऽपि सुवर्णता स्यात् कमले तथा ते कटाक्षसंस्पर्शनतो जनानामङ्गलानपि मङ्गलत्वम् देहीति नास्तीति वचः प्रवेशाद्भीतो रमे त्वाम् शरणम् प्रपन्नः अतः सदास्मिन्नभयप्रदा त्वम् सहैव पत्या मयि सन्निधेहि कल्पद्रुमेण मणिना सहिता सुरम्या शीस्ते कलामयि रसेन रसायनेन आस्ताम् यतो मम च दृक्करपाणिपादा स्पृष्टा सुवर्णवपुषस्थिरजङ्गमा स्युः आद्यादिविष्णुस्थिरधर्मपत्नी त्वमम्ब पत्या मयि सन्निधेः आद्यादिलक्ष्मीस्त्वदनुग्रहेण पदे पदे मे निदर्शनम् स्यात् आद्यादिलक्ष्मी हृदयम् पटेद्यः स राज्यलक्ष्मीमचलाम् तनोति महादरिद्रोऽपि भवेद्धनाढ्यस्तदन्वये श्रीस्थिरताम् प्रयाति यस्या स्मरणमात्रेण तुष्टा स्यादिष्णुवल्लभ तस्याभीष्टम् ददात्याशोतम् पालयति पुत्रवत् इदम् रहस्यम् हृदयम् सर्वकामफलप्रदम् जपम् 5,000 तो पुरश्चरणमुच्यते त्रिकालमेककालम् वानरो भक्तिसमन्वितः यः पडे शृणुयाद्वापि स याति परमां श्रियम् महालक्ष्मीम् समुद्दिश्य निशि भार्गववासरे इदम् श्रीहृदयम् जप्त्वा 5 वारम् धनी भवेत् अनेन हृदयेन्नानम् गर्भिण्या अभिमन्त्रितम् ददाति तत्कुले पुत्रो जायते श्रीपतिः स्वयम् नरेण वा तवा नार्या लक्ष्मी हृदयमन्त्रिते जले पीते च तद्वंशे मन्दभाग्यो न जायते या अश्विने मासी च शुक्लपक्षे रमोत्सवे सन्निहितैकभक्त्या पठेत्ततैकोत्तरवारवृद्ध्या लभेत् सुवर्णमयीम् सुवृष्टिम् य एकभक्तो नहमेकवर्षम् विशुद्धति 70 समन्दभाग्योऽपि रमाकटाक्षद्भवे सहस्राक्षशताधिकश्रीः श्रीशाङ्घ्रिभक्तिम् हरिदासदास्यम् प्रसन्नमन्त्रात्रदृढैकनिष्ठाम् गुरोस्मृतिम् निर्मलबोधबुद्धिम् प्रदेहि मे मातः परमम् पदश्रीः पृथ्वीपतित्वम् पुरुषोत्तमत्वम् विभूतिवासम् विविधार्थसिद्धिम् सम्पूर्णकीर्तिम् बहुवर्षभोगम् प्रदेहि मे देवि पुनः पुनस्त्वम् वादार्थसिद्धिम् बहुलोकवश्यम् वयस्थिरत्वम् ललनासु भोगम् पौत्रादिलिब्धिम् सकलार्थसिद्धिम् प्रदेहि मे भार्गवि जन्म जन्मनि
सुवर्णवृष्टिम् कुरु मे गृहे श्रीसुधान्यवृद्धिम् कुरु मे गृहे श्रीः कल्याणवृद्धिम् कुरु मे गृहे श्रीः विभूतिवृद्धिम् कुरु मे गृहे श्रीः सुवर्णवृष्टिम् कुरु मे गृहे श्रीसुधान्यवृद्धिम् कुरु मे गृहे श्रीः कल्याणवृद्धिम् कुरु मे गृहे श्रीः विभूतिवृद्धिम् कुरु मे गृहे श्रीः सुवर्णवृष्टिम् कुरु मे गृहे श्रीसुधान्यवृद्धिम् कुरु मे गृहे श्रीः कल्याणवृद्धिम् कुरु मे गृहे श्रीः विभूतिवृद्धिम् कुरु मे गृहे श्रीः ध्याये लक्ष्मीम् प्रहसितमुखीम् कोटिबालार्कभासाम् विद्युद्वर्णाम्बरवरधराम् भूषाणाढ्याम् सुशोभाम् बीजापूरम् सरसिजयुगम् बिभ्रतिम् स्वर्णपात्रम् भर्त्रायुक्तम् मुहरभयदाम् मह्यमप्यच्युतः श्रीः गुह्यातिगुह्यगोप्त्रीत्वम् गृहाणस्कृतम् जपम् सिद्धिर्भवतु मे देवी त्वत्प्रसादन्मयी स्थिता इति अथर्वणरहस्ये लक्ष्मीहृदयस्तोत्रम् सम्पूर्णम्। ॐ ह्रीं पराशक्त्यै नमः। 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 अथ ಶ್ರೀನಾರಾಯಣಹೃದಯಸ್ತೋತ್ರಂ। ಹಾಂ, ಈಗ ಲಕ್ಷ್ಮೀ ಹೃದಯ ರಹಸ್ಯ ಕುಂಕುಮಾರ್ಚನೆ ಆಗಿದೆ. ನಾರಾಯಣ ಹೃದಯ ರಹಸ್ಯ ಮಾಡೋಣ. ನಾನು ಒಂದೊಂದು ಶ್ಲೋಕ ಹೇಳುವಾಗಲೂ ನಿಮ್ಮ ಮನಸ್ಸಿನಲ್ಲೇ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಅಂತ ಹೇಳ್ತಾ ಕುಂಕುಮಾರ್ಚನೆ ಮಾಡು. ಆಗಲಿ, ಪ್ರಾರಂಭ ಮಾಡೋಣ. ಶ್ರೀಮಹಾಗಣಪತಯೇ ನಮಃ. ಅಸ್ಯ ಶ್ರೀನಾರಾಯಣಹೃದಯಸ್ತೋತ್ರಮಹಾಮಂತ್ರಸ್ಯ ಭಗವಾನ್ ಋಷಿಃ ಅನುಷ್ಠುಪ್ ಛಂದಃ ಅಂತ್ಯಾಯಃ ತ್ರಿಷ್ಟುಪ್ ಛಂದಃ ಶ್ರೀಲಕ್ಷ್ಮೀನಾರಾಯಣೋ ದೇವತಾ. ಹ್ರಾಂ ಬೀಜಂ, ಹ್ರೀಂ ಶಕ್ತಿಃ, ಹ್ರೂಂ ಕೀಲಕಂ. श्रीलक्ष्मीनारायणप्रसादसिद्ध्यर्थे जपे विनियोगः. ॐ नमो नारायणाय. ध्यानम् उद्यद्भास्वः समाभासस्थिदानन्दैकदेहवान् शङ्खचक्रगदा पद्मधरो ध्यायेयमीश्वरः. लक्ष्मीधराभ्याम् संस्पृष्टसमूर्तिगणमध्यगः ब्रह्मवायुशिवाहीशा देवैश्चक्रादिकैरपि सेव्यमानोऽधिकम् भक्त्या नित्यम् निःशेषभक्तिमान्. उद्यदादित्यसङ्काशाम् पीतवाससमुच्चतम् चतुर्भुजम् विशालाक्षम् ध्याये लक्ष्मीपतिम् हरिम्. मूलमन्त्रम् यथाशक्ति जपित्वा नारायणहृदयपारायण कुर्यात्. अथ मूलाष्टकम्. ॐ ह्रां बीजम्, ह्रीं शक्तिः, ह्रूं कीलकम्. श्रीलक्ष्मीनारायणप्रसादसिद्ध्यर्थे मूलाष्टकस्तोत्रजपे कुर्यात्. ॐ श्रीमन्नारायणो ज्योतिरात्मा नारायणः परः. नारायणः परम् ब्रह्म नारायण नमोऽस्तु ते. नारायणः परो देवो दाता नारायणः परः. नारायणः परो ध्याता नारायण नमोऽस्तु ते. नारायणः परम् धाम ध्यानम् नारायणः परः. नारायणः परो धर्मो नारायण नमोऽस्तु ते. नारायणः परो वैद्यो विद्या नारायणः परः. विश्वम् नारायणः साक्ष नारायण नमोऽस्तु ते. नारायणाद्वितीर्जातो जातो नारायणाश्चिवः. जातो नारायणादिन्द्रो नारायण नमोऽस्तु ते.
ರವಿರ್ನಾರಾಯಣಸ್ತೇಜಶ್ಚಂದ್ರೋ ನಾರಾಯಣೋ ಮಹಾನ್ ವಹ್ನಿ ನಾರಾಯಣಃ ಸಾಕ್ಷ ನಾರಾಯಣ ನಮೋಸ್ತುತೆ ನಾರಾಯಣಃ ಉಪಾಸ್ಯ ಸ್ಯಾದ್ಗುರು ನಾರಾಯಣಃ ಪರಃ ನಾರಾಯಣಃ ಪರೋ ಭೂತೋ ನಾರಾಯಣ ನಮೋಸ್ತುತೆ ನಾರಾಯಣಃ ಫಲಂ ಮುಖ್ಯಂ ಸಿದ್ಧಿರ್ನಾರಾಯಣಃ ಸುಖಂ ಸೇವ್ಯೋ ನಾರಾಯಣ ಶುದ್ಧೋ ನಾರಾಯಣ ನಮೋಸ್ತುತೆ ನಾರಾಯಣ ತ್ವಮೇವಾಸೀದಹರಾಕೆ ಹೃದಯ ಸ್ಥಿತಃ ಪ್ರೇರಕ ಪ್ರೇರ್ಯಮಾಣಾನಾಂ ತ್ವಯಾ ಪ್ರೇರಿತಮಾನಸಃ ತ್ವದಾಜ್ಞಾಂ ಶಿರಸ ಧೃತ್ವಾ ಜಪಾಮಿ ಜನಪಾವನಂ ನಾನೋಪಾಸಾನಮಾರ್ಗಾಣಾಂ ಭಾವಕೃದ್ಭಾವಬೋಧಕಃ ಭಾವಾತ್ಕೃದ್ಭಾವಾತೀತೋ ಭವಸೌಖ್ಯಪ್ರದೋ ಭವ ತ್ವನ್ಮಯಾ ಮೋಹಿತಂ ವಿಶ್ವಂ ತವೈವ ಪರಿಕಲ್ಪತಂ ತ್ವದಿಷ್ಟಾನಮಾತ್ರೇಣ ಸೈವ ಸರ್ವಾರ್ಥಕಾರಿಣಿ ತ್ವಮೇವ ತಾಂ ಪುರಸ್ಕೃತ್ಯ ಮಮ ಕಾಮಃ ಸಮರ್ಪಯ ನ ಮೇ ತ್ವದನ್ಯಸ್ತ್ರಾತಾಸ್ತಿ ತ್ವದನ್ಯಂ ನ ಹಿ ದೈವತಂ ತ್ವದನ್ಯಂ ನ ಹಿ ಜಾನಾಮಿ ಪಾಲಕಂ ಪುಣ್ಯರೂಪಕಂ ಯಾವತ್ ಸಾಂಸಾರಿಕೋ ಭಾವೋ ಮನಸ್ಥೋ ಭಾವನಾತ್ಮಕಃ ತಾವತ್ ಸಿದ್ಧಿರ್ಭವೇ ಸದ್ಯಃ ಸರ್ವದಾ ಸರ್ವದಾ ವಿಭೋ ಪಾಪೀನಾಮಹಮೇ ವ್ಯಾಘ್ರೋ ದಯಾಲೂನೋಂ ತ್ವಮಗ್ರಿಣಿಃ ದಯನೀಯೋ ಮದನ್ಯೋಸ್ತಿ ತವ ಕೋತ್ರ ಜಗತ್ರಯೇ ತ್ವಯಾಪ್ಯಹಂ ನ ಸ್ಪೃಷ್ಟಶ್ಚೇನ್ಯಸ್ಯಾತ್ಯವ ದಯಾಲುತ ಆಮಯೋ ನೈವ ಸ್ಪೃಷ್ಟಶ್ಚೇದೌಷಧಸ್ಯ ವೃತೋದಯಃ ಪಾಪಸಂಗಃ ಪರಿಕ್ರಾಂತಃ ಪಾಪಾತ್ಮಾ ಪಾಪರೂಪದೃಕ್ ತ್ವದನ್ಯಃ ಕೋತ್ರ ಪಾಭ್ಯಭ್ಯಸ್ತಾತಾಸ್ತಿ ಜಗತೀತಲೇ ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ವಿದ್ಯಾ ದ್ರವಿಡಂ ತ್ವಮೇವ ಸರ್ವಂ ಮಮ ದೇವ ದೇವ ಪ್ರಾರ್ಥನಾ ದಶಕಂ ಚೈವ ಮೂಲಾಸ್ತಕಮತಾಪಿ ವಾ ಯಃ ಪಡೇ ಶೃಣುಯಾ ನಿತ್ಯಂ ತಸ್ಯ ಲಕ್ಷ್ಮೀ ಸ್ಥಿರಾ ಭವೇತ್ ನಾರಾಯಣಸ್ಯ ಹೃದಯಂ ಸರ್ವಾಭೀಷ್ಟಫಲಪ್ರದಂ ಲಕ್ಷ್ಮೀ ಹೃದಯಕಂ ಸ್ತೋತ್ರಂ ಯದಿ ಚೈತದ್ವಿನಾ ಕೃತಃ ತತ್ಸರ್ವಂ ನಿಷ್ಫಲಂ ಪ್ರೋಕ್ತಂ ಲಕ್ಷ್ಮೀ ಕ್ರುಧ್ಯತಿ ಸರ್ವದಾ ಏತತ್ ಸಂಕಲಿತಂ ಸ್ತೋತ್ರಂ ಸರ್ವಾಭೀಷ್ಟಫಲಪ್ರದಂ ಲಕ್ಷ್ಮೀ ಹೃದಯಕಂ ಚೈವ ತಥಾ ನಾರಾಯಣಾತ್ಮಕಂ ಜಪೇತ್ ಸಂಕಲೀಕೃತ್ಯ ಸರ್ವಾನ್ ಕಾಮನವಾಪ್ನುಯಾತ್ ನಾರಾಯಣಸ್ಯ ಹೃದಯಮಾಧೌ ಜಪ್ತ್ವಾ ತತಃ ಪರಂ ಲಕ್ಷ್ಮೀ ಹೃದಯಕಂ ಸ್ತೋತ್ರಂ ಜಪೇನ್ನಾರಾಯಣಂ ಪುನಃ ಪುನರ್ನಾರಾಯಣ ಜಪ್ತ್ವಾ ಪುನರ್ಲಕ್ಷ್ಮೀ ಹೃದಂ ಜಪೇತ್ ಏವಂ ಮಧ್ಯೆ ದ್ವಿವಾರೇಣ ಜಪೇತ್ ಸಂಕಲಿತಂ ಹಿ ತತ್ ಲಕ್ಷ್ಮೀ ಹೃದಯಕಂ ಸ್ತೋತ್ರಂ ಸರ್ವಕಾಮ ಪ್ರಕಾಶಿತಂ ತದ್ವಜ್ಜಪಾದಿಕಂ ಕುರ್ಯಾದೇತತ್ ಸಂಕಲಿತಂ ಶುಭಂ ಸರ್ವಾನ್ ಕಾಮನವಾಪ್ನೋತಿ ಹ್ಯಾದಿವ್ಯಾಧಿಭಯಂ ಹರೇತ್ ಗೋಪ್ಯಮೇತತ್ ಸದಾ ಕುರ್ಯನ್ನ ಸರ್ವತತ್ರ ಪ್ರಕಾಶಯೇತ್ ಇತಿ ಗುಹ್ಯತಂ ಶಾಸ್ತ್ರಂ ಪ್ರಾಪ್ತಂ ಬ್ರಹ್ಮಾದಿಕೈ ಪುರಾ ತಸ್ಮಾತ್ ಸರ್ವಪ್ರಯತ್ನ ಗೋಪಯೇತ್ ಸಾಧಯೇತ್ ಸುಧೀಃ ತತ್ರೈತತ್ ಪುಸ್ತಕಂ ತಿಷ್ಟೇ ಲಕ್ಷ್ಮೀನಾರಾಯಣಾತ್ಮಕಂ ಭೂತಪೈಶಾಚ ವೇತಾಲಾ ಭಯಂ ತತ್ರ ನ ಜಾಯತೆ ಲಕ್ಷ್ಮೀ ಹೃದಯಕಂ ಪ್ರೋಕ್ತಂ ವಿದೀನಾತ್ ಸಾಧಯೇತ್ ಸುಧೀಃ ಭೃಗುವಾರೇ ಚ ರಾತ್ರೌ ಚ ಪೂಜಯೇತ್ ಪುಸ್ತಕದ್ವಯಂ ಸರ್ವದಾ ಸರ್ವದಾ ನಿತ್ಯಂ ಗೋಪಯೇತ್ ಸಾಧಯೇತ್ ಸುಧೀಃ ಗೋಪನಾತ್ ಸಾಧನಾಲ್ಲೋಕೆ ಧನ್ಯೋ ಭವತಿ ನಿಶ್ಚಿತಂ ಇತ್ಯತರ್ವಣರಹಸ್ಯೇ ಉತ್ತರಭಾಗೆ ನಾರಾಯಣ ಹೃದಯ ಸ್ತೋತ್ರಂ ಸಂಪೂರ್ಣಂ ಓಂ ನಮೋ ನಾರಾಯಣಾಯ ಕಾಯೇನ ವಾಚಾ ಮನಸೇಂದ್ರಿಯೈವ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯಃ ಸಕಲಂ ಪರಸ್ಮೈ ನಾರಾಯಣಾಯಿತಿ ಸಮರ್ಪಯಾಮಿ ಹರಿ ಓಂ ತತ್ಸತ್ ಶ್ರೀಕೃಷ್ಣಾರ್ಪಣಮಸ್ತು. ಈಗ ಮಹಾಲಕ್ಷ್ಮಿಗೆ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಈ ಪ್ರಾರ್ಥನೆ ವಿಶೇಷವಾಗಿ ಶ್ರೀ ಸೂಕ್ತದಲ್ಲಿರ್ತಕ್ಕಂಥದ್ದು. ಇಲ್ಲಿ ಋಷಿ ಜಗನ್ಮಾತೆಗೆ ಎಲ್ಲವನ್ನ ಕೇಳ್ಕೊಡ್ತಾನೆ. ಪುತ್ರ ಪೌತ್ರ ಧನ ಧಾನ್ಯ ಹಸ್ತಶಿವ ರಥ ಎಲ್ಲವನ್ನು ಕೊಡುವಂತ. ನಾವು ಕೂಡ ತಾಯಿಯನ್ನಲ್ಲದೆ ಇನ್ಯಾರನ್ನ ಪ್ರಾರ್ಥನೆ ಮಾಡ್ಕೊಳ್ಳೋಕ್ಕಾಗತ್ತೆ? ಅವಳನ್ನೇ ಅಮ್ಮ ನನಗೆ ಅದು ಬೇಕು ಇದು ಬೇಕು, ತಪ್ಪೇನಿಲ್ಲ. ತಾಯಿಯನ್ನಲ್ಲದೆ ಇನ್ಯಾರನ್ನ ಕೇಳಕ್ಕಾಗತ್ತೆ? ಮನೆ ಕೊಡು, ಒಂದು ಕಾರ್ ಕೊಡು, ಇವತ್ತಿಗೆ ಬೇಕಾದ್ದೆಲ್ಲವನ್ನು ಕೇಳ್ಕೊಳ್ಳೋದು. ಪುತ್ರವನ್ನ ಕೊಡು, ಆಯುಷ್ಯ ಆರೋಗ್ಯವನ್ನು ಕೊಡು, ಎಲ್ಲವನ್ನು ತಾಯಿಯನ್ನು ಕೇಳ್ಕೋಬೇಕಲ್ವೇ? ಇಲ್ಲಿ ಋಷಿ ಹೇಳಿರ್ತಕ್ಕಂಥ ಪ್ರಾರ್ಥನೆಯನ್ನ ನಾವು ಕೇಳ್ತಾ ಕೇಳ್ತಾ ಶ್ರೀ ಸೂಕ್ತದ ಈ ಪ್ರಾರ್ಥನೆಯನ್ನ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೋತಾ ಕೇಳ್ಕೊತಾ ಹೋಗೋ. ಪದ್ಮಾನನೆ ಪದ್ಮವೂರು ಪದ್ಮಾಕ್ಷಿ ಪದ್ಮ ಸಂಭವೆ ತ್ವಮ್ಮ ಭಜಸ್ವ ಪದ್ಮಾಕ್ಷಿ ಏನ ಸೌಖ್ಯಂ ಲಭಾಮ್ಯಹಂ
ಅಶ್ವದಾಯಿ ಗೋಧಾಯಿ ಧನಧಾಯಿ ಮಹಾಧನೆ ಧನಂ ಮೇ ಜುಷತಾಂ ದೇವಿ ಸರ್ವಕಾಮಾಶ್ಚ ದೇಹಿ ಮೇ ಪದ್ಮಾನನೆ ಪದ್ಮವಿಪದ್ಮಪತ್ರೆ ಪದ್ಮಪ್ರಿಯೆ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೆ ವಿಷ್ಣುಮನೋನುಕೂಲೆ ತ್ವತ್ಪಾದ ಪದ್ಮಂ ಮಯಿ ಸನ್ನಿಧತ್ಸ್ವ ಪುತ್ರ ಪೌತ್ರ ಧನಂ ಧಾನ್ಯಂ ಹಸ್ತಶ್ವಾದಿಗವೇರತಂ ಪ್ರಜಾನಾಂ ಭವಸಿ ನಾಥ ಆಯುಷ್ಮಂತಂ ಕರೋತು ಮಾಂ ಧನಮಗ್ನಿರ್ಧನರ್ವಾಯುರ್ಧನಂ ಸೂರ್ಯೋ ಧನಂ ವಸುಃ ಧನಮಿಂದ್ರೋ ಬೃಹಸ್ಪತಿರ್ವರುಣಂ ಧನಮಶ್ನುತೆ ವೈನತೇಯ ಸೋಮಂ ಪಿಬತು ವೃತ್ರಃ ಸೋಮಂ ಧನಸ್ಯ ಸೋಮಿನೋ ಮಹ್ಯಂ ದದಾತು ಸೋಮಿನೀ ನ ಕ್ರೋಧೋ ನ ಚ ಮಾತ್ಸರ್ಯಂ ನ ಲೋಭೋ ನ ಶುಭಾಮತಿಃ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಶ್ರೀಸೂಕ್ತಂ ಜಪೇತ್ ಸದಾ ವರ್ಷಂತು ತೇ ವಿಭಾವರಿ ದಿವೋ ಅಭ್ರಸ್ಯ ವಿದ್ಯುತಃ ರೋಹಂತು ಸರ್ವಬೀಜಾನ್ಯವ ಬ್ರಹ್ಮದ್ವಿಷೋಜಹಿ ಯಾ ಸಾ ಪದ್ಮಾಸನಸ್ತಾ ವಿಪುಲಕಟಿತಟೀ ಪದ್ಮಪತ್ರಾಯತಾಕ್ಷಿ ಗಂಭೀರಾವರ್ತನಾ ವಿಸ್ತನವರನಮಿತ ಶುಭ್ರವಸ್ತ್ರೋತ್ತರೀಯಾಂ. ಇಷ್ಟು ಕೇಳ್ಕೊಂಡಂಥ ಋಷಿಗೆ ಆಗ ಅನ್ನಿಸ್ತು, ಅಯ್ಯೋ ನಾನು ಇಷ್ಟೆಲ್ಲ ಕೇಳ್ಕೊಂಡಲ್ಲ, ಇದ್ರ ಬದಲು ಒಂದೇ ಒಂದನ್ನ ಕೇಳ್ಕೊಂಡಿದ್ರೆ ಸಾಕಾಗಿತ್ತು. ಏನಪ್ಪ ಅಂದರೆ, ತಾಯಿ ಜಗನ್ಮಾತೆ ಮಹಾಲಕ್ಷ್ಮಿ ಯಾವಾಗಲೂ ಕೂಡ ನೀನು ಆ ಒಂದು ಮಂಗಳ ರೂಪದಲ್ಲಿ ನನ್ನ ಮನೆಯಲ್ಲೇ ಸರ್ವ ಮಾಂಗಲ್ಯೆಯಾಗಿ ನನ್ನ ಮನೆಯಲ್ಲೇ ಇದ್ಬಿಡಮ್ಮ ಅಂತ ಕೇಳ್ಕೊಬೇಕಲ್ವಾ. ಯಾಕೆಂತ ಹೇಳಿದ್ರೆ ಹಾಗೆ ತಾಯಿನೇ ನನ್ನ ಮನೇಲಿ ಇದ್ಮೇಲೆ ಇನ್ನು ಕೇಳ್ಕೊಳ್ಳೋದೇನಿರುತ್ತೆ, ಅದನ್ನ ನಾನು ಹೇಳ್ತಿದ್ದೀನಿ. ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ನಾಪಿತ ಹೇಮಕುಂಭೈ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ. ನಿನ್ನ ಬಾಯಲ್ಲಿ ನಾನು ಹೇಳಿಸ್ಬೇಕು ಅಂತ ಬಹಳ ಆಸೆ, ನೀನು ಹೇಳು. ಕೈ ಮುಕ್ಕೊಂಡು ತಾಯಿಯನ್ನು ಪ್ರಾರ್ಥನೆ ಮಾಡ್ಕೋತಾ, ಅಮ್ಮ ನನ್ನ ಮನೆಯಲ್ಲಿ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತ, ನನ್ನ ಮನೆಯಲ್ಲಿ ಸರ್ವ ಮಾಂಗಲ್ಯಯುಕ್ತವಾಗಿ ನೀನಿದ್ಬಿಡಮ್ಮ ಅಂತೇಳಿ ಕೈ ಮುಕ್ಕೊಂಡು ಕೇಳ್ಕೊ. ನಾನು ಹೇಳ್ಕೊಡ್ತೀನಿ, ಹೇಳ್ತಾ ಹೋಗೋ. ಲಕ್ಷ್ಮೀ ದಿವ್ಯೈ ಗಜೇಂದ್ರೈ ಮಣಿಗಣ ಖಚಿತೈ ಸ್ಥಾಪಿತ ಹೇಮಕುಂಭೈರ್ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೇ ಮಮ ವಸತು ಗೃಹೇ ಮಮ ವಸತು ಗೃಹೇ ಸರ್ವಮಾಂಗಲ್ಯಯುಕ್ತಾಂ. ಹಾಗಾದ್ರೆ ಈಗ ಎಲ್ಲಿದ್ದಾಳೆ ಆ ಮಹಾಲಕ್ಷ್ಮಿ? ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವ ವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಮುಂದೇ ಮುಕುಂದ ಪ್ರಿಯಾಂ. ಮಹಾಲಕ್ಷ್ಮಿಯನ್ನ ನನ್ನ ಮನೆ ಭಗವಂತ ಕರಿತಾ ಇದ್ದೀನಲ್ಲ, ನನ್ನ ಮನೆಯಲ್ಲೇ ಇದ್ಬಿಡು ಅಂತ ಹೇಳ್ತಿದ್ದೀನಲ್ಲ, ಯಾರು ಆ ಲಕ್ಷ್ಮಿ? ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀರ್ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ವರಲಕ್ಷ್ಮೀಶ್ಚ ಪ್ರಸನ್ನಾ ಭವ ಸರ್ವದಾ ವರಾಂಕುಶೌಪಾಶಮಭೀತಿ ಮುದ್ರಾಂ ಕರೈವ ಹಂತೀಂ ಕಮಲಾಸನಸ್ತಾಂ ಬಾಲಾರ್ಕಕೋಟಿ ಪ್ರತಿಭಾತ್ರಿನೇತ್ರಾಂ ಭಜೇಹಮಾದ್ಯಾಂ ಜಗದೀಶ್ವರೀಂ ತ್ವಾಂ. ಈಗ ನನ್ನ ಜೊತೆ ಹೇಳು, ಜೊತೆಯಾಗಿ ಹೇಳು. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ
शरण्ये त्र्यम्बके देवी नारायणि नमोऽस्तु ते जय नारायणि नमोऽस्तु ते ॐ सर्वं श्री जगदम्बार्पणमस्तु अम्मा 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 जय ಶ್ರೀಮಾತಾ ಜೈ ಜೈ ಶ್ರೀಮಾತಾ ಪುಟ್ಟಿ ಕುಂಕುಮಾರ್ಚನೆ ಮಾಡಿದ್ಯಾ ಸಂಜೆದು ದೀಪ ಹಚ್ಚಿಟ್ಟು ಕುಂಕುಮಾರ್ಚನೆ ಎಲ್ಲ ಮಾಡಿದ್ಯಾ ಈಗ ತಾಯಿಗೊಂದು ಆರತಿ ಮಾಡಿ ಆಮೇಲೆ ವಿಸರ್ಜನೆಯನ್ನು ಮಾಡಬೇಕು ಗೊತ್ತಾಯ್ತಾ ಒಂದು ನಿಮಿಷ ಹಾಗೆ ಕೈಯಲ್ಲಿ ಹೂವು ಮಂತ್ರಾಕ್ಷತೆಯನ್ನು ಇಟ್ಕೊ ಕೈಯಲ್ಲಿ ಹೂವು ಮಂತ್ರಾಕ್ಷತೆ ಇಟ್ಕೊ ಪುಟ್ಟ ಇಟ್ಕೊಂಡು ಹೇಳು ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಜಯ ನಾರಾಯಣಿ ನಮೋಸ್ತುತೆ ಈಗ ಹಾಗೆ ಸೊಡ್ಲು ಆರತಿ ಎತ್ತಕ್ಕೆ ದೀಪ ಹಚ್ಚಿಸ್ಕೊಂಡು ಆರತಿ ಮಾಡು जय जय आरती जय वरलक्ष्मी जय शुभ आरती श्री वरलक्ष्मी जय जय आरती जय वरलक्ष्मी जय शुभ आरती श्री वरलक्ष्मी श्रीकरि शुभकरि मञ्जुळहासिनि शाम्भवी माधवी चन्द्रसहोदरी जय जय आरती जय वरलक्ष्मी जय शुभ आरती श्री वरलक्ष्मी मङ्गलदायिनी पङ्कजवासिनी क्षीरसमुद्भवा मन्त्रनिवासिनी मङ्गलदायिनी पङ्कजवासिनी क्षीरसमुद्भवा मन्त्रनिवासिनी जय जय आरती जय वरलक्ष्मी जय शुभ आरती श्री वरलक्ष्मी जय जय आरती जय वरलक्ष्मी जय शुभ आरती श्री वरलक्ष्मी मणिमय भूषिता मुनिगणवन्दिता मङ्गलरूपिणी सिद्धिप्रदायिनी मणिमय भूषिता मुनिगणवन्दिता मङ्गलरूपिणी सिद्धिप्रदायिनी जय जय आरती जय जय आरती जय वरलक्ष्मी जय शुभ आरती श्री वरलक्ष्मी जय शुभ आरती श्री वरलक्ष्मी जय जय आरती जय वरलक्ष्मी जय शुभ आरती श्री वरलक्ष्मी जय जय आरती जय वरलक्ष्मी जय शुभ आरती श्री वरलक्ष्मी जय शुभ आरती श्री वरलक्ष्मी जय शुभ आरती श्री वरलक्ष्मी
ಹಾಂ ಪುಟ ವಿಸರ್ಜನೆ ಮಾಡೋಕ್ಕೆ ಮುಂಚೆ ಆರತಿ ಎತ್ತಾಯ್ತಲ್ವಾ, ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಓಂ ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೆ ಸರ್ವಮಾಂಗಲ್ಯಯುಕ್ತಾಂ. ಓಂ ಲಕ್ಷ್ಮೀಂ, ನಿಂಗೂ ಬರುತ್ತಲ್ಲ ಜೊತೆಲಿ ಹೇಳು. ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೆ ಸರ್ವಮಾಂಗಲ್ಯಯುಕ್ತಾಂ. ಅಮ್ಮ, ಲಕ್ಷ್ಮೀಂ ದಿವ್ಯೈ ಗಜೇಂದ್ರೈ ಮಣಿಗಣಕಚಿತೈ ಸ್ನಾಪಿತಾ ಹೇಮಕುಂಭೈಃ ನಿತ್ಯಂ ಸಾ ಪದ್ಮಹಸ್ತ ಮಮ ವಸತು ಗೃಹೆ ಸರ್ವಮಾಂಗಲ್ಯಯುಕ್ತಾಂ. ಆಗಲಿ, ಈಗ ಪ್ರಾರ್ಥನೆ ಇನ್ನೊಂದ್ಸರಿ ಮಾಡ್ಕೊಂಡ್ಬಿಡು. ಬಂದರೆ ಜೊತೆಲಿ ಹೇಳು. ಸಂತಾನ ಲಕ್ಷ್ಮಿ ನಮಸ್ತೇಸ್ತು ಪುತ್ರ ಪೌತ್ರ ಪ್ರದಾಯಿನಿ ಸಂತಾನ ಲಕ್ಷ್ಮಿ ವಂದೇಹಂ ಪುತ್ರಾನ್ ದೇಹಿ ಧನಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಧನಲಕ್ಷ್ಮಿ ನಮಸ್ತೇಸ್ತು ಸರ್ವದಾರಿದ್ರ್ಯನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಧನಲಕ್ಷ್ಮಿ ನಮಸ್ತೇಸ್ತು ಸರ್ವದಾರಿದ್ರ್ಯನಾಶಿನಿ ಧನಂ ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಆರೋಗ್ಯಲಕ್ಷ್ಮಿ ನಮಸ್ತೇಸ್ತು ಸರ್ವರೋಗನಿವಾರಿಣಿ ಆರೋಗ್ಯಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಆರೋಗ್ಯಲಕ್ಷ್ಮಿ ನಮಸ್ತೇಸ್ತು ಸರ್ವರೋಗನಿವಾರಿಣಿ ಆರೋಗ್ಯಲಕ್ಷ್ಮಿ ವಂದೇಹಂ ಆಯುರ್ದೇಹಿ ಶ್ರಿಯಂ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಓಂ ವಿದ್ಯಾಲಕ್ಷ್ಮಿ ನಮಸ್ತೇಸ್ತು ಬ್ರಹ್ಮವಿದ್ಯಾಸ್ವರೂಪಿಣಿ ವಿದ್ಯಾನ್ ದೇಹಿ ಕಲಾನ್ ದೇಹಿ ಸರ್ವಕಾಮಾಶ್ಚ ದೇಹಿ ಮೇ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಶ್ರೀಮಾತಾ ಅಪ್ಪಾಜಿ ಪ್ರಚೋದಯಾತು. ಓಂ ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇಶೀಃ. ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇಶೀಃ. ಅಮ್ಮ ವರಮಹಾಲಕ್ಷ್ಮಿ, ಸುವರ್ಣವೃಷ್ಟಿಂ ಕುರು ಮೇ ಗೃಹೇಶೀಃ ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇಶೀಃ ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇಶೀಃ ವಿಭೂತಿವೃದ್ಧಿಂ ಕುರು ಮೇ ಗೃಹೇಶೀಃ. ಅಮ್ಮ, ಎಲ್ಲರಿಗೂ ಒಳಿತಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ತಾಯಿಗೆ ನಮಸ್ಕಾರ ಮಾಡೋ. ಅನ್ಯತಾ ಶರಣನ್ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯಭಾವೇನ ರಕ್ಷ ರಕ್ಷೋ ಮಹೇಶ್ವರಿ ರಕ್ಷ ರಕ್ಷೋ ಜಗದೀಶ್ವರಿ. ಸ್ಥಿರಾ ಭವ ಮಹಾಲಕ್ಷ್ಮಿ ನಿಶ್ಚಲಾ ಭವ ನಿರ್ಮಲೆ ಪ್ರಸನ್ನೆ ಕಮಲೇ ದೇವಿ ಪ್ರಸನ್ನ ಹೃದಯ ಭವ. ಈಗ ಹಾಗೆ ಮೇಲೆ ಎದ್ದು ನಿಂತ್ಕೊಂಡು ವಿಸರ್ಜನೆಯನ್ನು ಮಾಡೋಣ. ಇಲ್ಲಿ ಒಂದು ಅನ್ಸತ್ತೆ, ಇವತ್ತು ತಾನೇ ಶುಕ್ರವಾರ ಲಕ್ಷ್ಮಿಯನ್ನು ಕರೆದಿದ್ದೀವಿ, ಇವತ್ತೇ ವಿಸರ್ಜನೆ ಮಾಡಿಬಿಡ್ಬೇಕಂತ ನಿನ್ನ ಮನಸ್ಸಿಗೆ ಅನ್ನಿಸ್ಬೋದು. ಹೌದು, ಪೂಜಾ ಕಾರ್ಯ ಆದ ನಂತರ ವಿಸರ್ಜನೆ ಮಾಡಬೇಕು. ವಿಸರ್ಜನೆ ಮಾಡಿದ ಮಾತ್ರಕ್ಕೆ ಲಕ್ಷ್ಮಿ ಎಲ್ಲೋ ಹೊರಟೋಗ್ತಾಳೆ ಅಲ್ಲ, ನಮ್ಮನೆಯಲ್ಲಿ ಈ ರೂಪದಲ್ಲಿರಲ್ಲ ಅಷ್ಟೆ. ಅವಳು ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸಮೃದ್ಧಿ ಎಲ್ಲ ರೂಪದಲ್ಲಿ ನಮ್ಮ ಮನೇಲೇ ಇರ್ತಾಳೆ. ಆದರೆ ಈ ರೂಪಕ್ಕೆ ನಾವು ಬೆಳಗ್ಗೆ ಆವಾಹನೆಯನ್ನು ಮಾಡಿದ ಮೇಲೆ ವಿಸರ್ಜನೆಯನ್ನು ಮಾಡಬೇಕು. ಹಾಗಂದು ಮಾತ್ರಕ್ಕೆ ಈಗಲೇ ಎಲ್ಲ ತೆಗೆದುಬಿಡು, ಕದಲಿಸ್ಬಿಡು ಅಂತಲ್ಲ, ಕದಲಿಸೋದು ಬೇರೆ, ವಿಸರ್ಜನೆ ಬೇರೆ. ಈಗ ಆವಾಹನೆಯನ್ನು ಮಾಡಿದ್ದೀವಿ,
ಸ್ವಾಮಿನಿ ಸರ್ವ ಜಗನ್ನಾಥೆ ಯಾವತ್ ಪೂಜಾ ವಸಾನಕಂ ತಾವತ್ ತ್ವಂ ಪ್ರೀತಿಭಾವೇನ ಅಸ್ಮಿನ್ ಕುಂಭೆ ಸನ್ನಿಧಿಂಕುರು ಅಂತ. ಈಗ ಅಲ್ಲಿಂದ ಅಮ್ಮ ಪ್ರಕೃತಿ ಲೋಕಕ್ಕೆ ಕಳಿಸ್ತಿದ್ದೀವಿ. ಹಾಗಂತ ಎಲ್ಲವನ್ನ ಈಗಲೇ ತೆಗೆದು ಬಿಡಬೇಡ. ಕದಲಿಸೋದಿಲ್ಲ, ನಾಳೆ ಕದಲಿಸ್ಕೊ. ಇವತ್ತೆಲ್ಲ ಹಾಗೆ ಇರಲಿ, ವಿಸರ್ಜನೆಯನ್ನು ಮಾಡಬೇಕು. ಇದಕ್ಕೊಂದು ನಿನಗೆ ಸಮಯ ಆಗೋಗಿದೆ ನಂಗೆ ಗೊತ್ತು, ಆದರೂ ಒಂದು ವಿಸರ್ಜನೆ ಯಾಕೆ ಮಾಡಬೇಕು ಅನ್ನೋದಕ್ಕೊಂದು ದೃಷ್ಟಾಂತ ಹೇಳ್ತೀನಿ ಕೇಳು. ಚಿದಂಬರೇಶ್ವರರು ಅಂತ, ಮುಂಡಗೋಡು ಚಿದಂಬರೇಶ್ವರರು ಮಹಾ ವಿಷ್ಣುವಿನ ಅವತಾರ ಅಂತಲೇ ಕರೀತಾರೆ. ಅವರು ಬಾಲ್ಯದಲ್ಲಿದ್ದಾಗ ಒಂದು ಘಟನೆ ನಡೀತು. ಅವ್ರ ತಂದೆ ಮಾರ್ಥಾಂಡ ದೀಕ್ಷಿತರು ಅಂತ, ಬಹಳ ಮೇಧಾವಿಗಳು, ಜ್ಞಾನಿಗಳು, ಪುರೋಹಿತರು. ಒಂದು ಸರಿ ಪಕ್ಕದ ಊರಿನಲ್ಲಿ ಯಾರೋ ಒಬ್ಬರು ಗಜಗೌರಿ ವ್ರತವನ್ನು ಮಾಡಬೇಕು, ನೀವು ಬನ್ನಿ ಅಂತ ಕರೆದ್ರು. ಆದರೆ ಮಾರ್ಥಾಂಡ ದೀಕ್ಷಿತರು ಬೇರೆ ಏನೋ ಕಾರ್ಯಕ್ರಮ ಒಪ್ಕೊಂಡ್ಬಿಟ್ಟಿದ್ರು. ಅವ್ರು ಹೇಳಿದ್ರು, ನೀವೇನು ನನ್ನ ಮಗ ಇದ್ದಾನೆ 12 ವರ್ಷದವನು, ಅವನು ಚಿದಂಬರ, ಕಳಿಸ್ಕೊಡ್ತೀನಿ, ಅವನೆಲ್ಲ ಮಾಡ್ತಾನೆ ಅಂತ. ಆಗ್ಬೋದು ಅಂತ ಹೊರಟರು. ಆ ಮುಹೂರ್ತ ದಿನ ಕುದುರೆ ಮೇಲೆ ಆ ಚಿದಂಬರನ ಕರ್ಕೊಂಡು ಬಹಳ ದೂರ ಅವ್ರ ಊರಿಗೆ ಹೋಗ್ತಾರೆ. ಇವರು ಮಾರ್ಥಾಂಡ ದೀಕ್ಷಿತರು ಬೇರೆ ಯಾವುದೋ ಊರಿಗೆ ಹೊರಟೋಗಿರ್ತಾರೆ. ಆ ಸಮಯದಲ್ಲಿ ಇವು ಹೋಗಿ ಎಲ್ಲರೂ ಅನ್ಕೋತಿರ್ತಾರೆ, ಏನು ಹುಡುಗ ಏನು ಮಾಡಿಸ್ಬೋದು ಅಂತ. ಆದರೆ ಶ್ರದ್ಧಾ ಭಕ್ತಿಯಿಂದ ಎಲ್ಲ ಮಂತ್ರವನ್ನು ಹೇಳಿ ಆ ಗಜಗೌರಿಗೆ ಗಜಗಳನ್ನು ಆಹ್ವಾನ ಮಾಡಿ ಅಲ್ಲಿ ಗೌರಿಯನ್ನು ಮಾಡಿ ಪೂಜೆಯನ್ನು ಮಾಡಿಸ್ತಾರೆ. ಮಾಡಿಸ್ಬಿಟ್ಟು ಎಲ್ಲ ಆದಮೇಲೆ ಎಲ್ಲ ಗಂಟು ಕಟ್ಕೊಂಡು ಮತ್ತೆ ಕುದುರೆ ಮೇಲೆ ಆತ ಕರ್ಕೊಂಬಂದು ಬಿಡ್ತಾನೆ. ಅಷ್ಟೊತ್ತಿಗೆ ಮಾರ್ಥಾಂಡ ದೀಕ್ಷಿತರು ಬಂದಿರ್ತಾರೆ. ಬಂದು ಮನೆ ಒಳಗಡೆ ವಿಶ್ರಮಿಸ್ಕೊಂಡು ಊಟಕ್ಕೆ ಹೋಗಿರ್ತಾರೆ. ಆಗ ಆ ಊರಿಂದ ಬೇರೆ ಇನ್ನೊಂದು 3-4 ಜನ ಕುದುರೆ ಮೇಲೆ ಬರ್ತಾರೆ. ಕುದುರೆ ಮೇಲೆ ಬಂದು ಹೇಳ್ತಾರೆ, ಏನು ಬೆಳಗ್ಗೆ ಆ ಮಣ್ಣಿನ ಆನೆಗಳು ಮಾಡಿದ್ರು ಗಜಗೌರಿ ವ್ರತಕ್ಕೆ, ಅದಕ್ಕೆ ಜೀವ ಬಂದ್ಬಿಟ್ಟು ಎಲ್ಲ ಕಡೆ ಓಡಾಡ್ತಿದೆ, ಹಾಹಾಕಾರ ಆಗ್ತಿದೆ ಅಂತ. ಆಗ ಊಟ ಮಾಡ್ತಾ ಇದ್ರು ಒಳಗಡೆ. ಮಾರ್ಥಾಂಡ ದೀಕ್ಷಿತರು ಮಗನಿಗೆ ಕೂಗು ಹೇಳಿದ್ರು, ಏನಪ್ಪ ಬೆಳಗ್ಗೆ ಆವಾಹನೆ ಮಾಡಿದ್ಯಾ? ಅಪ್ಪ ಮಾಡಿದ್ದೆ. ವಿಸರ್ಜನೆ ಮಾಡಿಸ್ ಬಂದ್ಯಾ? ಇಲ್ಲಪ್ಪ, ಬರುವಾಗ ವಿಸರ್ಜನೆ ಮಾಡಿಸ್ಬಂದ್ಬಿಟ್ಟು ಮರ್ತುಬಿಟ್ಟೆ. ನೋಡು, ನೀವು ವಿಸರ್ಜನೆ ಮಾಡಿದ್ರಿಂದ ಹೀಗಾಗಿದೆ, ಮಾಡದೇ ಇರೋದ್ರಿಂದ ಹೋಗಿ ವಿಸರ್ಜನೆ ಮಾಡಿಸ್ಪ ಅಂದರು. ಮತ್ತೆ ಕುದುರೆಯಲ್ಲಿ ಕರ್ಕೊಂಡು ಹೋಗಿ ಆ ಆನೆಗಳನ್ನು ಅದೇ ಸ್ಥಾನದಲ್ಲಿ ನಿಲ್ಲಿಸಿ ಇವರು ವಿಸರ್ಜನೆ ಮಾಡಿದ್ಮೇಲೆ ಮತ್ತೆ ಮಣ್ಣಿನ ಆನೆಗಳಾದವು. ಇದೆಲ್ಲ ಸುಮ್ಮನೆದಲ್ಲ. ಲಕ್ಷ್ಮಿ ಕುಂಭದಲ್ಲಿ ಬರ್ತಾಳೆ ಅಂದರೆ ಬಂದೇ ಇದ್ದಾಳೆ. ಅದೇನು ಬರೀ ಕಳಶ ಅಲ್ಲ, ಕುಂಭದಲ್ಲಿ ಲಕ್ಷ್ಮಿ ಬಂದೇ ಇದ್ದಾಳೆ. ಈಗ ಅವಳನ್ನು ಪ್ರಕೃತಿ ಲೋಕಕ್ಕೆ ಕಳಿಸ್ತಾ, ಅಮ್ಮ ನೀನು ಈ ರೂಪದಲ್ಲಿ ಹೋಗೋ, ಆದರೆ ಆಯಸ್ಸು, ಆರೋಗ್ಯ, ನೆಮ್ಮದಿ, ಶಾಂತಿ, ಸಮೃದ್ಧಿ ಈ ಎಲ್ಲ ಅಧಿಕಾರ ಎಲ್ಲ ರೂಪದಲ್ಲಿ ನಮ್ಮ ಮನೇಲಿ ಇರುವಂತ. ಹಾಗಾಗಿ ವಿಸರ್ಜನೆಯನ್ನು ಮಾಡಬೇಕು. ಸುಮ್ಮನೆ ನಿನ್ನ ತಿಳುವಳಿಕೆಗೆ ಇಷ್ಟು ಹೇಳಿದೆ. ಕೈಯಲ್ಲಿ ಅಕ್ಷತೆ ತಗೋ. ಅಕ್ಷತೆ ತಗೊಂಡು ಹಾಗೆ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ, ಅಮ್ಮಲ ಎಲ್ಲ ಬೇರೆ ರೂಪದಲ್ಲಿ ನನ್ನ ಮನೇಲಿರು, ಈಗ ಈ ರೂಪದಲ್ಲಿರು, ನಿನ್ನನ್ನು ಪ್ರಕೃತಿ ಲೋಕಕ್ಕೆ ಕಳಿಸ್ತಾ ಇದ್ದೀನಿ ಅಂತ ಹೇಳಿ ತಾಯಿ ಸ್ಮರಣೆ ಮಾಡು. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಜಯ ನಾರಾಯಣಿ ನಮೋಸ್ತುತೆ. ಓಂ. ಅಕ್ಷತೆಯನ್ನು ಕಳಶದ ಮೇಲೆ ಹಾಕು. ಹಾಗೆ ಮೆತ್ತಿಗೆ ಕಳಶವನ್ನು ಚೂರಲ್ಲಾಡ್ಸು. ಯಜ್ಞೇನ ಯಜ್ಞಮಯಜಂತ ದೇವಾಃ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಕಂ ಮಹಿಮಾನಃ ಸಚಂತೆ ಯತ್ರ ಪೂರ್ವೇ ಸಾಧ್ಯಾ ಸಂತಿ ದೇವಾಃ. ಆವಾಹಿತ ಶ್ರೀವರಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಶೋಭನಾರ್ಥೆ ಪುನರಾಗಮನಾಯ ಚ. ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಇನ್ನೊಂದು ಸರಿ ಅಲ್ಲಿ ತಾಯಿಗೆ ನಮಸ್ಕಾರ ಮಾಡಿ, ನನಗೂ ಮಾಡು, ಅಪ್ಪಾಜಿಗೂ ಮಾಡು, ಆಗಲಿ. ಪೂರ್ಣ ಫಲ ಸಿದ್ಧಿರಸ್ತು. ಆಗಲಿ ಮಗಳೇ. ಆಯುಷ್ಮತಿ ಭವ, ಆರೋಗ್ಯವತಿ ಭವ, ಸುಖೀ ಭವ, ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧಿರಸ್ತು. ನಿನ್ನ ಇಡೀ ಕುಟುಂಬಕ್ಕೆ ಪೂರ್ಣ ಆಶೀರ್ವಾದ ಮಾಡಿದೆಯಾ. ಇವತ್ತು ವರಮಹಾಲಕ್ಷ್ಮಿ ಪೂಜೆಯನ್ನು ಶ್ರದ್ಧಾಭಕ್ತಿಯಿಂದ ಮಾಡಿದೆಯಾ. ಖಂಡಿತವಾಗಿ ಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸ್ತಾಳೆ, ಅದು ನಿನಗೆ ಗೊತ್ತಾಗತ್ತೆ. ಆಗಲಿ ಪುಟ್ಟ, ಪೂರ್ಣ ಆಶೀರ್ವಾದ ಇದೆಯಪ್ಪ. ಆಯಿತು, ನಿನ್ನ ಮನೆಯಿಂದ ನಾನು ಹೊರಡ್ತಾ ಇದ್ದೀನಿ, ನಾನು ಹೊರಡಬೇಕಲ್ಲ. ಜೈ ಶ್ರೀಮಾತ ಪುಟ್ಟ. ದೇಹದ